ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸದಾಶಿವ ಪಕಾಲಿ, ದೈಹಿಕ ಶಿಕ್ಷಣ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಚಿಕ್ಕಲಕ್ಕಿ, ಜಮಖಂಡಿ ತಾಲೂಕು. ಆತ್ಮೀಯರೇ, ಇವತ್ತು ನಾವು ಅಧ್ಯಾಯ 1 ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ, ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಮುಖ್ಯ ಅಂಶಗಳನ್ನು ನೋಡೋಣ. ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ, ದೈಹಿಕ ಶಿಕ್ಷಣದ ಅಭಿವೃದ್ಧಿಗಾಗಿ ವಿವಿಧ ಸಮಿತಿಗಳ ನೇಮಕ, ವಿವಿಧ ಸಮಿತಿಗಳು ನೀಡಿದ ಶಿಫಾರಸುಗಳು ಮತ್ತು ಅನುಷ್ಠಾನಗಳು, ಇವುಗಳನ್ನೆಲ್ಲ ನೋಡೋಣ. ಅದಕ್ಕಿಂತಲೂ ಸ್ವಲ್ಪ ಪೂರ್ವದಲ್ಲಿ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಒಂದು ಅನಾದಿ ಕಾಲದಿಂದಲೂ, ಅಂದರೆ ಆವತ್ತಿನ ಪ್ರಾಚೀನ ಕಾಲದಿಂದಲೂ ಹೇಗೆ ಒಂದು ತನ್ನ ಕಾಲಘಟ್ಟವನ್ನು ಸಾಗಿಸ್ತಾ ಬಂತು ಅನ್ನೋದನ್ನು ನಾವು ನೋಡೋದಾದರೆ, ಪ್ರಾಚೀನ ಕಾಲದ ದೈಹಿಕ ಶಿಕ್ಷಣದ ಇತಿಹಾಸವನ್ನು ನೋಡೋಣ. ಪ್ರಾಚೀನ ಕಾಲದಲ್ಲಿ ಇತಿಹಾಸವನ್ನು ನೋಡ್ತಾ ಹೋದಾಗ ಅನಾದಿ ಕಾಲದಿಂದಲೂ ಅಸಂಘಟಿತ ದೈಹಿಕ ಚಟುವಟಿಕೆಗಳು ಚಾಲನೆಯಲ್ಲಿದ್ದವು ಅನ್ನತಕ್ಕಂಥದ್ದನ್ನು ನಾವು ತಿಳ್ಕೊತೀವಿ. ಅಂದರೆ ಆದಿಮಾನವ ಹೊಟ್ಟೆಗಾಗಿ ಬೇಟೆ ಆಡ್ತಿದ್ದನ್ನು ಕಾಣ್ತೀವಿ. ಅವನಿಗೆ ಅರಿವಿಲ್ಲದಂತೆ ದೈಹಿಕ ಶಿಕ್ಷಣದ ಚಟುವಟಿಕೆಗಳನ್ನು ಮಾಡ್ತಾ ಇದ್ದ. ಹೇಗೆ ಮಾಡ್ತಾ ಇದ್ದ? ಪ್ರಾಣಿಗಳ ಬೆನ್ನಟ್ತಾ ಇದ್ದ. ನಿಮ್ಗೆ ಗೊತ್ತಲ್ಲ, ಅವತ್ತಿನ ವಸ್ತುಗಳಾಗಿರ್ತಕ್ಕಂತಹ ಬರ್ಚಿ, ಅಂದರೆ ಒಂದು ಹರಿತವಾಗಿರ್ತಕ್ಕಂಥ ಕಲ್ಲು, ಹರಿತವಾಗಿರ್ತಕ್ಕಂಥ ಕಟ್ಟಿಗೆನ ಉಪಯೋಗಿಸಿಕೊಂಡು ತನ್ನ ಆ ಒಂದು ಬೇಟೆ ಆಡ್ತಕ್ಕಂಥ ಪದ್ಧತಿಯನ್ನು ಕಲ್ತಿದ್ದ. ಅಲ್ಲಿ ತನಗೆ ಅರಿವಿಲ್ಲದಂತೆಯೇ ಏನಪ್ಪ ಅಂದ್ರೆ ಆತ ಆ ಒಂದು ದೈಹಿಕ ಶಿಕ್ಷಣವನ್ನು ಕಲಿತಿದ್ದ ಅಂತಕ್ಕಂಥದ್ದನ್ನು ಕಾಣ್ತೀವಿ. ಹಾಗಾದರೆ ರಾಮಾಯಣ ಮಹಾಭಾರತದ ಕಾಲದಲ್ಲಿ ದೈಹಿಕ ಶಿಕ್ಷಣವನ್ನು ನೋಡೋದಾದರೆ ಇಲ್ಲೂ ಸಹ ಯುದ್ಧದ ಕೌಶಲ್ಯಗಳು, ದೈಹಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಇರುವುದನ್ನು ನಾವು ಕಾಣ್ತೀವಿ. ಆ ಕಾಲದ ಯುದ್ಧಗಳನ್ನು ನಾವು ನೋಡೋದಾದರೆ ಗದಾಯುದ್ಧ, ಮಲ್ಲಯುದ್ಧ, ದೃಷ್ಟಿಯುದ್ಧ, ಮುಷ್ಟಿಯುದ್ಧ, ಜಲಯುದ್ಧ, ಈ ಎಲ್ಲ ಯುದ್ಧಗಳನ್ನು ನಾವು ಕಾಣ್ತೀವಿ. ಹಾಗಾದರೆ ಅಲ್ಲಿಯೂ ಸಹ ಬೆಲುವಿದ್ದೆ, ಕತ್ತೆ ವರಸೆ, ಇಂಥ ಅನೇಕ ಏನಪ್ಪ ಅಂದ್ರೆ ಕೌಶಲ್ಯಗಳ ಜೊತೆಗೆ ಈ ಒಂದು ದೈಹಿಕ ಶಿಕ್ಷಣಕ್ಕೆ ಮೆರಗನ್ನು ನೀಡಿದ್ದು ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಪ್ರಾಚೀನತೆಗೆ ಏನಪ್ಪ ಅದರಲ್ಲಿ ಗ್ರೀಕರ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ನಾವು ನೋಡ್ತೀವಿ. ಹಾಗಾದರೆ ಭಾರತದಲ್ಲಿ ಆ ಒಂದು ಕಾಲಘಟ್ಟಕ್ಕೆ ನಾವೇನಪ್ಪ ಅಂದ್ರೆ ಬೇರೆ ಬೇರೆ ಇತಿಹಾಸವನ್ನು ಕಂಡಿವಿ. ಹಾಗಾದರೆ ದೈಹಿಕ ಶಿಕ್ಷಣದ ಬೆಳವಣಿಗೆಯು ಭಾರತದಲ್ಲಿ ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಂಡಿವಿ. ಹಾಗಾದರೆ ಸ್ವಾತಂತ್ರ್ಯ ಪೂರ್ವ, ಸ್ವಾತಂತ್ರ್ಯ ನಂತರ ನಡೆದು ಬಂದ ಈ ಒಂದು ದೈಹಿಕ ಶಿಕ್ಷಣದ ಹಿನ್ನೆಲೆಯನ್ನು ನಾವು ತಿಳಿದುಕೊಳ್ಳುವುದಾದರೆ, ಅದರ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳುವುದಾದರೆ, ಅದರ ಬೆಳವಣಿಗೆಯನ್ನು ನಾವು ತಿಳಿದುಕೊಳ್ಳುವುದಾದರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಲಾರ್ಡ್ ಮೆಕಾಲೆ ಅವರ ಶೈಕ್ಷಣಿಕ ಧೋರಣೆಯ ಪರಿಣಾಮವಾಗಿ 1857ರ ಹೊತ್ತಿಗೆ ಹೊಸ ಶಾಲೆಗಳು, ವಿಶೇಷವಾಗಿ ಮಿಷನರಿ ಶಾಲೆಗಳು ಪ್ರಾರಂಭವಾದವು. ಇದರ ಪರಿಣಾಮವಾಗಿ ಭಾರತೀಯ ಮೂಲದ ಕ್ರೀಡೆ ಮತ್ತು ದೈಹಿಕ ಚಟುವಟಿಕೆಗಳನ್ನು ಕ್ರಮೇಣ ಕಡೆಗಣಿಸಲಾಯಿತು ಮತ್ತು ಭಾರತೀಯ ಶಿಕ್ಷಣ ಪದ್ಧತಿಯು ಪಶ್ಚಿಮತಕರಣವಾಯಿತು ಅನ್ನತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಇಲ್ಲಿ ಏನಾಯಿತು? ಸ್ವಾತಂತ್ರ್ಯದ ಪೂರ್ವದಲ್ಲಿ 1857ರಲ್ಲಿ ಒಂದೇನಪ್ಪ ಅಂದ್ರೆ ಮೊದಲ ಭಾರತ ಸ್ವಾತಂತ್ರ್ಯ ಸಂಗ್ರಾಮ ನಡೀತಲ್ಲ, ಅದರ ನಂತರ ಏನಾಕೈತಿ, ಇಲ್ಲಿ ಲಾರ್ಡ್ ಮೆಕಾಲೆ ಅವರು ಒಂದು ಶೈಕ್ಷಣಿಕ ಧೋರಣೆಯ ಪರಿಣಾಮವಾಗಿ, ಅಂದರೆ ಏನಪ್ಪ ಅಂದ್ರೆ ಇವರು ಇಲ್ಲಿ ಇಂಗ್ಲೀಷ್ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾರ. ಇಂಗ್ಲೀಷ್ ಶಿಕ್ಷಣಕ್ಕೆ ಯಾಕೆ ಹೆಚ್ಚು ಮಹತ್ವ ಕೊಡ್ತಾರ? ಇಲ್ಲಿ ಬ್ರಿಟಿಷರಿಗೆ ಆಡಳಿತ ಭಾಷೆವಾಗಿರ್ತಕ್ಕಂಥ ಆಂಗ್ಲ ಭಾಷೆ ಭಾರತದಲ್ಲಿ ಅಷ್ಟೊಂದು ಬೆಳವಣಿಗೆಯಲ್ಲಿ ಇರಲಿಲ್ಲ. ಹಾಗಾಗಿ ಅವರ ಆಡಳಿತಕ್ಕೆ ತೊಂದರೆ ಆಗ್ತಿತ್ತು. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರು, ಮಿಷನರಿ ಶಾಲೆಗಳನ್ನು ತೆಗೆದುಕೊಂಡು ಅಲ್ಲಿ ಆಂಗ್ಲ ಮಾಧ್ಯಮವನ್ನು ಏನಪ್ಪ ಅಂದ್ರೆ ಆ ಕಲಿಸ್ತಕ್ಕಂತಹ ಪದ್ಧತಿ ಇಟ್ಕೊಂಡು ಭಾರತದ ಕ್ರೀಡೆಗಳನ್ನು ಕಡೆಗಣೆ ಮಾಡಿದರು ಅಂತಕ್ಕಂಥದ್ದನ್ನು ಕಾಣ್ತೀವಿ. ಇಷ್ಟೇ ಅಲ್ಲದೆ ಭಾರತೀಯ ಶಿಕ್ಷಣ ಪದ್ಧತಿಯು ಸಹ ಪಶ್ಚಿಮತಕರಣವಾಯಿತು. ನಂತರ ಏನಾಯ್ತು, ಇಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಸಿಕ್ಕ ಮೇಲೆ ಭಾರತ ಸ್ವತಂತ್ರವಾಯಿತು. ಆದರೆ ಭಾರತ ಸ್ವತಂತ್ರ ಆದಮೇಲೆ ಬದಲಾವಣೆಗೆ ಬೇಕಲ್ಲ, ಬದಲಾವಣೆ ಮಾಡುವ ಒಂದು ನಿಟ್ಟಿನಲ್ಲಿ ಏನು ಮಾಡಿದ್ರು, ಯೋಜನೆಗಳನ್ನಂತೇಳಿ ಹಮ್ಮಿಕೊಳ್ಳೋದಕ್ಕೆ ಪ್ರಾರಂಭಿಸಿದರು. ಹಾಗಾದರೆ ಯೋಜನೆಗಳಂದ್ರೇನು ಅನ್ನೋದನ್ನು ನಾವು ನೋಡೋದಾದರೆ, ಪೂರ್ವ ನಿರ್ಧರಿತ ಗುರಿಗಳನ್ನು ಸಾಧಿಸಲು ಅಳವಡಿಸಿಕೊಳ್ಳುವ ಎಲ್ಲ ಚಟುವಟಿಕೆಗಳನ್ನು ನಾವೇನಂತೀವಿ ಅಂದ್ರೆ
ಯೋಜನೆಗಳು ಅಂತೇಳಿ ಕರಿತೀವಿ. ಅಂತಹ ಯೋಜನೆಗಳನ್ನು ಹಾಕ್ಕೊಂಡ್ರು ಅದು 1948ರಲ್ಲಿ ಅಂತ ಹೇಳ್ತೀವಿ. ಆದರೆ 1948ರಲ್ಲಿ ಹಾಕಿಕೊಂಡಿರ್ತಕ್ಕಂಥ ಯೋಜನೆಗಳೇನು ಅನ್ನೋದನ್ನು ನೋಡೋದಾದರೆ ಇಲ್ಲಿ ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಅಂದ್ರೆ ಮಾಧ್ಯಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣದ ಸ್ಥಿತಿಗತಿಗಳನ್ನು ಉತ್ತಮಪಡಿಸಲು ತಾರಾಚಂದ ಸಮಿತಿಯನ್ನು ನೇಮಕ ಮಾಡ್ತೈತಿ. ಅದೇ ರೀತಿಯಾಗಿ ವಿಶ್ವವಿದ್ಯಾಲಯ ಶಿಕ್ಷಣ ವ್ಯವಸ್ಥೆಯನ್ನು ಪರಿಶೀಲಿಸಲು ಡಾಕ್ಟರ್ ರಾಧಾಕೃಷ್ಣನ್ ಆಯೋಗವನ್ನು ನೇಮಿಸ್ತೈತಿ. ಇಲ್ಲಿ ಒಂದು ಶಾಲೆಗಳಿಗೆ, ಒಂದು ಮಾಧ್ಯಮಿಕ ಶಾಲೆಗಳಲ್ಲಿ ಪರಿಸ್ಥಿತಿಯನ್ನು ಉತ್ತಮಪಡಿಸೋದು ಅಂತೇಳಿ ತಾರಾಚಂದ ಸಮಿತಿ ನೇಮಿಸಿದ್ರ, ವಿಶ್ವವಿದ್ಯಾಲಯಗಳಿರ್ತಾವಲ್ಲ ಅಲ್ಲಿಗೆ ಶಿಕ್ಷಣ ವ್ಯವಸ್ಥೆಯನ್ನು ಪರಿಶೀಲಿಸಕ್ಕೆ ಡಾಕ್ಟರ್ ರಾಧಾಕೃಷ್ಣ ಆಯೋಗವನ್ನು ನೇಮಿಸ್ತು. ಹಾಗಾದರೆ ತಾರಾಚಂದ ಸಮಿತಿ ಏನು ಶಿಫಾರಸನ್ನು ಮಾಡ್ತೈತಿ ಅನ್ನತಕ್ಕಂಥದನ್ನು ಒಂದೊಂದಾಗಿ ತಿಳಿತಾ ಹೋಗೋಣ. ಇಲ್ಲೇನಕ್ಕೈತಪ್ಪ ಅಂದ್ರೆ ದೈಹಿಕ ಶಿಕ್ಷಣ ಪದವಿ ನೀಡಲು ಕೇಂದ್ರೀಯ ಕಾಲೇಜುಗಳನ್ನು ಸ್ಥಾಪಿಸೋದು. ನೋಡ್ರಿ, ದೈಹಿಕ ಶಿಕ್ಷಣದ ಪದವಿ ನೀಡೋಕ್ಕೆ ಏನು ಮಾಡಬೇಕು? ಕೇಂದ್ರೀಯ ಕಾಲೇಜುಗಳನ್ನು ಸ್ಥಾಪಿಸಬೇಕು ಅಂತೇಳಿ ವಿಚಾರ ಮಾಡಿತು. ದೈಹಿಕ ಶಿಕ್ಷಣ ಶಿಕ್ಷಕರ ತರಬೇತಿ ಕಾಲೇಜನ್ನು ಸ್ಥಾಪಿಸೋದು. ಇಲ್ಲಿ ಭಾರತದಲ್ಲಿ ಯುವ ಜನತೆ ಏಳಿಗೆ ಆಗಬೇಕಂದ್ರೆ ಇಲ್ಲೇನಪ್ಪ ಅಂದ್ರೆ ದೈಹಿಕ ಶಿಕ್ಷಣ ಶಿಕ್ಷಕರು ಬೇಕು. ಹಾಗಾದರೆ ಅವರಿಗೆ ತರಬೇತಿ ನೀಡಬೇಕಾದ್ರೆ ಮೊದಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸುವಂಥ ಆಲೋಚನೆ ಮಾಡಿತು. ಮೂರನೇದಾಗಿ ಕ್ರೀಡಾ ತರಬೇತಿ ಮತ್ತು ಮನೋಲ್ಲಾಸಕ್ಕೆ ಬೇಕಾಗಿರ್ತಕ್ಕಂಥ ಸಾಹಿತ್ಯ ಪ್ರಕಟಿಸೋದು. ಇಲ್ಲಿ ಕ್ರೀಡಾ ತರಬೇತಿ ಹೇಗಿರಬೇಕು, ಮನೋಲ್ಲಾಸ ಅಂದರೆ ಮನೋರಂಜನೆಗಾಗಿ ಹೇಗೆ ಸಾಹಿತ್ಯ ಒಂದು ಪ್ರಕಟಿಸಬೇಕನ್ನತಕ್ಕಂಥ ಶಿಫಾರಸನ್ನು ಸಹ ಇಲ್ಲಿ ಏನಪ್ಪ ಅಂದ್ರೆ ಮಾಡ್ತೈತೆ ಅಂತಕ್ಕಂಥ ಕಾಣ್ತೀವಿ. ದೈಹಿಕ ಶಿಕ್ಷಣ ಪರೀಕ್ಷೆಗಳು, ಮೌಲ್ಯಮಾಪನ ಮತ್ತು ತರಬೇತಿ. ಇಲ್ಲಿ ದೈಹಿಕ ಶಿಕ್ಷಣಕ್ಕೆ ಒಂದು ಪರೀಕ್ಷೆ ನಡೆಸುವಂಥದ್ದು, ಅದು ಯಾವ ರೀತಿಯಾಗಿರ್ತಕ್ಕಂಥ ಮೌಲ್ಯಮಾಪನ ಮಾಡಬೇಕನ್ನತಕ್ಕಂಥದ್ದು, ತರಬೇತಿ ಹೇಗೆ ನೀಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಸಹ ಇಲ್ಲಿ ಶಿಫಾರಸು ಮಾಡ್ತೈತೆ ಅಂತಕ್ಕಂಥದ್ದು ಕಾಣ್ತೀವಿ. ಹಾಗೆಯೇ ಮುಂಬೈ, ಮದ್ರಾಸು, ಪಶ್ಚಿಮ ಬಂಗಾಳ ಮಾದರಿಯಲ್ಲಿ ಮೇಲ್ವಿಚಾರಣಾ ವ್ಯವಸ್ಥೆಯನ್ನು ಮಾಡುವುದು. ಈಗಾಗಲೇ ಇಲ್ಲಿ ಏನಾಗಿರ್ತಾವ, ತರಬೇತಿ ಕೇಂದ್ರಗಳಿರ್ತಾವ, ಅಲ್ಲಿ ಒಂದು ಮೇಲ್ವಿಚಾರಣೆ ಮಾಡ್ತಾ ಇರ್ತಾರಲ್ಲ, ಅದೇ ಮಾದರಿಯನ್ನು ದೇಶದ ಎಲ್ಲ ರಾಜ್ಯಗಳಲ್ಲಿ ಅಳವಡಿಸ್ಕೊಳ್ತಕ್ಕಂಥ ವಿಚಾರವನ್ನು ಶಿಫಾರಸು ಮಾಡಿಸ್ತೈತಿ. ಅಖಾಡ, ವ್ಯಾಯಾಮ ಶಾಲೆ, ಕ್ರೀಡಾ ಕ್ಲಬ್ಗಳು, ಇದು ಕೊನೆಯದಾಗಿ ಏನಪ್ಪ ಅಂದ್ರೆ ಈ ಒಂದು ಶಿಫಾರಸನ್ನು ಮಾಡ್ತೈತಿ. ಅಖಾಡಗಳಂದ್ರು ನಿಮಗೆಲ್ಲ ಗೊತ್ತಲ್ಲ, ಎಕ್ಸಾಂಪಲ್ ತೊಗೋಬೇಕಾದ್ರೆ ಕುಸ್ತಿ ಅಖಾಡ, ಅಲ್ಲಿ ಏನು ಮಾಡ್ತಾರೆ, 2 ಬೆಳಿಗ್ಗೆ ಮತ್ತು ಸಾಯಂಕಾಲ ಅವಧಿಯಲ್ಲಿ ಆತೊಂದು ಕುಸ್ತಿ ತರಬೇತಿಯನ್ನು ಪಡಿತಾರೆ. ಹೀಗೆ ವಿವಿಧ ಕ್ರೀಡೆಗಳಲ್ಲೂ ಸಹ ಆ ಒಂದು ತರಬೇತಿಯನ್ನು ಪಡಿತಕ್ಕಂಥದ್ದು ನಾವು ಕಾಣ್ತೀವಿ. ಅದಕ್ಕೋಸ್ಕರ ಅಖಾಡಗಳು. ಇನ್ನು ವ್ಯಾಯಾಮ ಶಾಲೆಗಳು ನೋಡ್ರಿ, ಇವತ್ತಿನ ಜಿಮ್ಗಳು ನೋಡ್ರಿ, ಜಿಮ್ ಐತಿ ಅಂತ ಇರ್ತೀವಿ, ಅಲ್ಲಿ ಹೋಗಿ ಎಲ್ಲ ಏನಪ್ಪ ಅಂದ್ರೆ ಡಂಬೆಲ್ಸ್ ಇರ್ತಾವ, ವೇಟ್ಸ್ ಇರ್ತಾವ, ಎಲ್ಲವನ್ನ ಉಪಯೋಗಿಸ್ಕೊಂಡು ನಾವು ದೈಹಿಕವಾಗಿ ಗಟ್ಟಿಮುಟ್ಟಿಯಾಗಿರ್ಬೇಕಂತೀವಲ್ಲ, ಅಂಥ ವ್ಯಾಯಾಮ ಶಾಲೆಗಳು ಅವತ್ತೇ ಕಲ್ಪನೆಯನ್ನು ಇತ್ತು ಅಂತಕ್ಕಂಥದ್ದು ಕಾಣ್ತೀವಿ. ಕ್ರೀಡಾ ಕ್ಲಬ್ಗಳು, ಇವು ಕ್ರೀಡಾ ಕ್ಲಬ್ಗಳು ಗೊತ್ತಲ್ಲ, ಒಂದೊಂದು ಆಟಕ್ಕೆ ಆ ಕ್ಲಬ್ಗಳನ್ನು ಮಾಡ್ತಾರೆ, ಅಲ್ಲಿ ತರಬೇತಿಯನ್ನು ಕೊಡ್ತಾರೆ, ಅದರಿಂದ ಆ ಕ್ಲಬ್ಗಳ ಹೆಸರಿಂದ ಆಡುವಂಥ ಪದ್ಧತಿಯನ್ನು ಇವತ್ತು ನಾವು ಕಾಣ್ತೀವಿ. ಇಂಥ ಶಿಫಾರಸುಗಳನ್ನು 1948ರಲ್ಲಿ ನೇಮಿಸಿರ್ತಕ್ಕಂತಹ ತಾರಾಚಂದ ಸಮಿತಿ ಶಿಫಾರಸು ಮಾಡಿತು ಅಂತಕ್ಕಂಥದನ್ನು ನಾವು ಕಾಣ್ತೀವಿ. ಹಾಗೆಯೇ ಡಾಕ್ಟರ್ ರಾಧಾಕೃಷ್ಣನ್ ಆಯೋಗವು ಏನು ಶಿಫಾರಸುಗಳನ್ನು ಮಾಡಿತು ಅಂತಕ್ಕಂಥದ್ದನ್ನು ನೋಡೋದಾದರೆ, ತಾರಾಚಂದ ಸಮಿತಿಯ ಈ ಎಲ್ಲ ಶಿಫಾರಸುಗಳನ್ನು ಅನುಮೋದಿಸಿತು. ಇವೆಲ್ಲವೂ ಸಹ ಸರಿ ಇದಾವ. ಅದರ ಜೊತೆಗೆ ಒಂದನ್ನು ಹೆಚ್ಚಿಗೆ ಹೇಳ್ತು. ಏನು ಹೇಳ್ತು? ಕಾಲೇಜುಗಳಲ್ಲಿ ಕನಿಷ್ಠ 2 ವರ್ಷಗಳ ಕಡ್ಡಾಯ ದೈಹಿಕ ಶಿಕ್ಷಣ ಇರಬೇಕಂತೇಳಿ ಶಿಫಾರಸು ಮಾಡಿತು ಅನ್ನತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹೀಗೆ ಒಂದು ಕಡೆಗೆ ತಾರಾಚಂದ ಸಮಿತಿಯ ಶಿಫಾರಸುಗಳನ್ನು ಇವು 6 ನೋಡ್ತೀವಿ. ಅದೇ ರೀತಿಯಾಗಿ ರಾಧಾಕೃಷ್ಣ ಆಯೋಗದ ಶಿಫಾರಸುಗಳನ್ನು ಇವು 6 ಒಪ್ಪಿಕೊಂಡು ಇನ್ನೊಂದು ಏನಪ್ಪ ಅಂದರೆ 7ನೇದಾಗಿ ಕಾಲೇಜುಗಳಲ್ಲಿ ಕನಿಷ್ಠ 2 ವರ್ಷಗಳ ಕಡ್ಡಾಯ ದೈಹಿಕ ಶಿಕ್ಷಣ ಇರಬೇಕಂತೇಳಿ ಶಿಫಾರಸನ್ನು ಮಾಡಿತು ಅನ್ನತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಮುಂದುವರಿದು ನೋಡೋದಾದರೆ 1954ರಲ್ಲಿ ಕೇಂದ್ರ ಸರ್ಕಾರ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ರಿಕ್ರಿಯೇಷನ್ ಎಂಬ ಸಮಿತಿಯನ್ನು ರಚಿಸ್ತೈತಿ. ಹಾಗಾದ್ರೆ ಏನು ಇದು? ದೈಹಿಕ ಶಿಕ್ಷಣ ಮತ್ತು ಮನೋರಂಜನೆಗಾಗಿ ಕೇಂದ್ರ ಸಲಹಾ ಮಂಡಳಿ ಇದೇನು ಮಾಡ್ತೈತಿಪ್ಪ ಅಂದ್ರೆ, ಈ ಸಮಿತಿಯು ದೇಶದಲ್ಲಿ ದೈಹಿಕ ಶಿಕ್ಷಣ ಮತ್ತು ಮನೋಲ್ಲಾಸ ಚಟುವಟಿಕೆ ಕುರಿತು ಸಮಗ್ರ ಪರ್ಯಾಯ ಆಲೋಚನೆ ಮಾಡಿ ನಂತರ 1956ರಲ್ಲಿ
ನ್ಯಾಷನಲ್ ಪ್ಲ್ಯಾನ್ ಫಾರ್ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ರಿಕ್ರಿಯೇಷನ್ ಎಂಬ ವರದಿಯನ್ನು ಸಲ್ಲಿಸ್ತೈತಿ. ನೋಡ್ರಿ, ಕೇಂದ್ರ ಸರ್ಕಾರ 1954ರಲ್ಲಿ ಒಂದು ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ರಿಕ್ರಿಯೇಷನ್ ಎಂಬ ಸಮಿತಿ ರಚಿಸಿತು. ಈ ಸಮಿತಿ ಏನು ಮಾಡ್ತೈತಿ, 2 ವರ್ಷಗಳವರೆಗೆ ದೈಹಿಕ ಶಿಕ್ಷಣ ಮತ್ತು ಮನೋಲ್ಲಾಸದ ಚಟುವಟಿಕೆ ಕುರಿತು ಸಮಗ್ರ ಪರ್ಯಾಯ ಆಲೋಚನೆ ಮಾಡಿ ಅಧ್ಯಯನ ಮಾಡ್ತೈತಿ. ಏನು ಮಾಡ್ತೈತಿ 1956ರಲ್ಲಿ ಅದನ್ನೊಂದು ವರದಿ ಸಲ್ಲಿಸ್ತೈತಿ. ಏನಂತೇಳಿ, ನ್ಯಾಷನಲ್ ಪ್ಲ್ಯಾನ್ ಫಾರ್ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ರಿಕ್ರಿಯೇಷನ್ ಅಂತೇಳಿ ವರದಿ ಸಲ್ಲಿಸ್ತೈತಿ. ಆ ವರದಿಯಲ್ಲಿ ಏನಿತ್ತು ಅನ್ನೋದನ್ನು ನೋಡೋದಾದರೆ, ಶಾಲಾ ದೈಹಿಕ ಶಿಕ್ಷಣದ ಅಭ್ಯಾಸ ಕ್ರಮ, ಪರೀಕ್ಷಾ ಕ್ರಮ ಹಾಗೂ 3 ವರ್ಷಗಳ ದೈಹಿಕ ಶಿಕ್ಷಣ ಕಾಲೇಜುಗಳನ್ನು ಪ್ರಾರಂಭಿಸಲು ಶಿಫಾರಸು ಮಾಡಿತು. ಏನೇನು ಮಾಡ್ತಿದ್ದು, ಒಂದು ಶಾಲೆಯಲ್ಲಿ ದೈಹಿಕ ಶಿಕ್ಷಣದ ಅಭ್ಯಾಸ ಹೆಂಗಿರಬೇಕು, ಯಾವ ರೀತಿಯಾಗಿರ್ಬೇಕು ಅನ್ನತಕ್ಕಂಥದ್ದು, ಹೇಗೆ ಪರೀಕ್ಷೆಗಳನ್ನು ನಾವು ಮಾಡಬೇಕು ಅನ್ನತಕ್ಕಂಥದ್ದು, ಇನ್ನು 3 ವರ್ಷಗಳ ದೈಹಿಕ ಶಿಕ್ಷಣ ಕಾಲೇಜನ್ನು ಪ್ರಾರಂಭಿಸಬೇಕು ಅನ್ನತಕ್ಕಂಥ ಶಿಫಾರಸನ್ನು ಮಾಡ್ತಿದ್ವು. ಇದರ ಪರಿಣಾಮ ಏನಾಯಿತು, 1957ರಲ್ಲಿ ಕೇಂದ್ರ ಸರ್ಕಾರವು ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಡಾಕ್ಟರ್ PM ಜೋಸೆಫ್ ಇವರ ನೇತೃತ್ವದಾಗ ಏನು ಮಾಡ್ತೈತೆ ಅಂದ್ರೆ 3 ವರ್ಷದ ಸ್ನಾತಕೋತ್ತರ ಪದವಿ ದೈಹಿಕ ಶಿಕ್ಷಕರ ತರಬೇತಿಗಾಗಿ ಲಕ್ಷ್ಮೀಬಾಯಿ ರಾಷ್ಟ್ರೀಯ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯವನ್ನು ಸ್ಥಾಪಿಸ್ತೈತಿ ಅನ್ನತಕ್ಕಂಥದನ್ನು ನಾವಿಲ್ಲಿ ಕಾಣ್ತೀವಿ. ಅದರ ಜೊತೆಗೆ ಏನಕ್ಕೈತಿ, ಈ ಒಂದು ಕಾರ್ಯವನ್ನು ಎಲ್ಲ ರಾಜ್ಯಗಳಲ್ಲಿ 1 ವರ್ಷದ ದೈಹಿಕ ಶಿಕ್ಷಕರ ತರಬೇತಿ ಕೇಂದ್ರಗಳನ್ನ ಪ್ರಾರಂಭಿಸುವಂತಹ ವಿಚಾರವನ್ನು ಸಹ ಕೈಗೊಳ್ಳುತ್ತೈತಿ ಅನ್ನತಕ್ಕಂಥದನ್ನು ಕಾಣ್ತೀವಿ. ಇದು ಯಾವುದರ ಒಂದು ಪ್ರತಿಫಲ ಅಂತೇಳಿ ನಾವು ಕೇಳಿದ್ರೆ, ಕೇಂದ್ರ ಸರ್ಕಾರ ನೇಮಿಸಿರ್ತಕ್ಕಂತಹ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ರಿಕ್ರಿಯೇಷನ್ ಸಮಿತಿ ರಚಿಸ್ತಲ್ಲ, ಆ ಸಮಿತಿ ಏನು ವರದಿ ಸಲ್ಲಿಸ್ತೈತಿ, ನ್ಯಾಷನಲ್ ಪ್ಲ್ಯಾನ್ ಫಾರ್ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ರಿಕ್ರಿಯೇಷನ್. ಈ ವರದಿಯ ಪ್ರತಿಫಲವಾಗಿ ಈ ಒಂದು ಕಾರ್ಯ ಏನಪ್ಪ ಅಂದ್ರೆ ಕಾರ್ಯರೂಪಕ್ಕೆ ಬರೋದಕ್ಕೆ ಸಹಕಾರ ಆಗ್ತೈತಿ ಅನ್ನತಕ್ಕಂಥದ್ದನ್ನು ಕಾಣ್ತೀವಿ. ಇದರ ನಡುವೆ ಏನಾಕೈತಿಪ್ಪ ಅಂದ್ರೆ, ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ರಿಕ್ರಿಯೇಷನ್ ಏನು ಮಾಡ್ತೈತಿ ಅಂದ್ರೆ, ನ್ಯಾಷನಲ್ ಫಿಸಿಕಲ್ ಎಫಿಷಿಯನ್ಸಿ ಡ್ರೈವ್ ಅಂದರೆ NPED ಎಂಬ ದೈಹಿಕ ಅರ್ಹತಾ ಪರೀಕ್ಷೆಯ ಯೋಜನೆಯನ್ನು ಸಿದ್ಧಪಡಿಸಿ ಏನು ಮಾಡ್ತೈತಿ ಅಂದ್ರೆ 1959-60ರಲ್ಲಿ ಇದನ್ನು ಕಾರ್ಯರೂಪಕ್ಕೆ ತರ್ತೈತಿ. ಇದನ್ನು ಕಾರ್ಯರೂಪಕ್ಕೆ ತರ್ತೈತಿ ಯಾವುದನ್ನು, NPED ಅಂದರೆ ನ್ಯಾಷನಲ್ ಫಿಸಿಕಲ್ ಎಫಿಷಿಯನ್ಸಿ ಡ್ರೈವ್. 1953ರಲ್ಲಿ ಪ್ರಾರಂಭಿಸಲಾಗಿದ್ದ ರಾಜ್ಕುಮಾರಿ ಅಮೃತ್ ಕೌರ್ ಕ್ರೀಡಾ ಕೋಚಿಂಗ್ ಯೋಜನೆಯನ್ನು ಇದರ ಶಿಫಾರಸಿನ ಪರಿಣಾಮವಾಗಿ, ಯಾವುದರ ಶಿಫಾರಸಿನ ಪರಿಣಾಮ, ಫಿಸಿಕಲ್ ಎಫಿಷಿಯನ್ಸಿ ಡ್ರೈವ್ ಎಂಥದ್ದು ರಾಷ್ಟ್ರೀಯ ಒಂದು ಪರೀಕ್ಷಾ ಮಂಡಳಿ ಅನ್ನತೇನು ಒಂದು ಅರ್ಹತಾ ಪರೀಕ್ಷೆ ನಡೆಸ್ತೈತು. ಇದರ ಪರಿಣಾಮವಾಗಿ ಏನಾಕೈತಪ್ಪ ಅಂದ್ರೆ, ಇದು 1961ರಲ್ಲಿ ಡಾಕ್ಟರ್ ಅಮೃತ್ ಕೌರ್ ಕ್ರೀಡಾ ಕೋಚಿಂಗ ಏನಪ್ಪ ಅಂದ್ರೆ ಬದಲಾಯಿಸ್ತಾರೆ. ಏನಂತೇಳಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಅಂತೇಳಿ ಇದನ್ನು ಬದಲಾಯಿಸ್ತಾರ. ಹಂಗಂದ್ರೆ ಏನು, NIS, ಇದರ ಪೂರ್ಣ ವಿಸ್ತೃತ ರೂಪೇನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್. ಇದು ಎಲ್ಲೈತಿಪ್ಪ ಅಂದ್ರೆ ಪಟಿಯಾಲಾದಲ್ಲಿದೆ. ಪಟಿಯಾಲ ಎಲ್ಲಿ ಬರ್ತೈತಿ ಅಂದ್ರೆ ಪಂಜಾಬ್ ರಾಜ್ಯದಲ್ಲಿ ಬರ್ತೈತಿ ಅಂತಕ್ಕಂಥದ್ದನ್ನು ತಿಳ್ಕೊತೀವಿ. ಹಾಗಾದರೆ NIS ಅಂದರೆ ಏನು, ಯಾಕೆ ಇದನ್ನು ಮಾಡ್ತಾರ ಅಂತಕ್ಕಂಥದ್ದು ಸ್ವಲ್ಪ ಮುಂದುವರೆದು ತಿಳಿದುಕೊಳ್ಳುವುದಾದರೆ, ಇದಕ್ಕೆ ಇವಾಗಿನ ಪರಿಸ್ಥಿತಿ ನೋಡ್ರಿ, ಇದು NIS ಹೋಗಿ NIS ಐತಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಅಂತೇಳಿ ಇವತ್ತು ನಾವು ಕರಿತೀವಿ ಇದನ್ನು. ಹಾಗಾದರೆ ಇಲ್ಲಿ ಏನಕ್ಕೈತಿ, ಯಾವ ಕ್ರೀಡೆಯಲ್ಲಿ ವ್ಯಕ್ತಿಗಳು ಅಥವಾ ಕ್ರೀಡಾಪಟುಗಳು ಪರಿಣಿತಿಯನ್ನು ಹೊಂದಿ ಅಲ್ಲಿ ಒಂದು ಸಾಧನೆ ಮಾಡ್ತಾರೋ ಅದೇ ಕ್ರೀಡೆಯಲ್ಲಿ ಮುಂದುವರಿದು ಡಿಪ್ಲೊಮಾವನ್ನು ಮಾಡ್ತಕ್ಕಂತಹ ಕೆಲಸ ಇದು. ಅಂದರೆ ಇವಾಗ ನಾನು ಎಕ್ಸಾಂಪಲ್ ಒಂದು ಕಬಡ್ಡಿ ಪ್ಲೇಯರ್ ಆಗಿದ್ದೀನಿ, ನಾನು ಒಂದು ಕಬಡ್ಡಿಯಲ್ಲಿ ಒಳ್ಳೆಯ ಸಾಧನೆ ಮಾಡಿದ್ದೀನಿ, ನಮ್ಮ ಮುಂದೆ ತರಬೇತಿದಾರನಾಗಬೇಕಾಗಿತ್ತು ಅಂದರೆ ಈ ಒಂದು ತರಬೇತಿಯನ್ನು ಏನಪ್ಪ ಈ ಡಿಪ್ಲೊಮಾವನ್ನು ನಾನು ಮುಗಿಸಬೇಕು. ಇದು 1 ವರ್ಷದ ಅವಧಿಗೆ ಇರತಕ್ಕಂತಹ ಡಿಪ್ಲೊಮಾ ಅಂತಕ್ಕಂಥದ್ದನ್ನು ನಾವು ತಿಳ್ಕೊತೀವಿ. ನಾವು ಇನ್ನು ಮುಂದುವರೆದು ನೋಡುವುದಾದರೆ, ಸ್ವಾತಂತ್ರ್ಯ ನಂತರ ದೇಶದಲ್ಲಿ
ನಿರಾಶ್ರಿತರ ಸಮಸ್ಯೆಯಿಂದ ಉದ್ಭವವಾದ ಅಶಿಸ್ತು ಮತ್ತು ಸಂಸ್ಕೃತಿಯ ಕೊರತೆಯನ್ನು ನೀಗಿಸಲು ನಿವೃತ್ತ ಮೇಜರ್ ಜನರಲ್ ಜಿ.ಕೆ. ಭೋಸ್ಲೆಯವರು ಏನಪ್ಪ ಅಂದ್ರೆ ಕೆಲವೊಂದು ಚಟುವಟಿಕೆಗಳನ್ನು ಜಾರಿಗೆ ತರ್ತಾರ. ಆ ಚಟುವಟಿಕೆಗಳು ಯಾವುವು? ಒಂದು ಡ್ರಿಲ್ ಮತ್ತು ಮಾರ್ಚಿಂಗ್ ಅನ್ನತಕ್ಕಂಥದ್ದು, ಸ್ವಾಭಿನಯ ಗೀತೆ ಜೊತೆಗೆ ಕೆಲವು ಆಟಗಳನ್ನು ಒಳಗೊಂಡಿರ್ತಕ್ಕಂತಹ ಕಾರ್ಯಕ್ರಮವನ್ನು ಜಾರಿಗೆ ತರ್ತಾರ. ಯಾಕೆ ತರ್ತಾರೆ ಇವೆಲ್ಲ ಅಂದ್ರೆ ಇಲ್ಲಿ ಏನಾಗಿರ್ತೈತಿ ಅಂತೇಳಿ ಒಂದು ಸ್ವಲ್ಪ ನಾವು ತನಿಖೆ ನೋಡುವುದಾದರೆ 1947 ಆಗಸ್ಟ್ 15 ಏನಪ್ಪ ಅಂದ್ರೆ ನಮಗೆ ಸ್ವತಂತ್ರ ಸಿಗ್ತೈತಿ. ಸ್ವತಂತ್ರ ಸಿಕ್ಕ ಮೇಲೆ ಏನಾಕೈತಿಪ್ಪ ಅಂದ್ರೆ ಭಾರತ ಪಾಕಿಸ್ತಾನ ಅನ್ನತಕ್ಕಂಥ ಎರಡು ದೇಶಗಳಾಗಿ ವಿಭಜನೆ ಆದವು ಅಂತಕ್ಕಂಥವು ಕಾಣ್ತೀವಿ. ಇಲ್ಲಿ ವಿಭಜನೆ ಆದಮೇಲೆ ಏನಾಕೈತಿಪ್ಪ ಅಂದ್ರೆ ಸಾಕಷ್ಟು ಇಲ್ಲಿ ನಿರಾಶ್ರಿತರು ಉದ್ಭವ ಆಗ್ತಾರ. ಯಾಕಂದ್ರೆ ಒಂದು ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಬರಬೇಕಾದ್ರೆ ಅವರಿಗೆ ತಮ್ಮ ನೆಲೆಯನ್ನು ಹುಡುಕಿಕೊಂಡು ಬರ್ತಾರ. ಅವಾಗಲ್ಲಿ ಏನಾಕೈತಿ ಸರಿಯಾಗಿ ಅವ್ರಿಗೆ ಸ್ವಂತಿಕೆ ಇರೋದಿಲ್ಲ. ಅವಾಗ ಏನಾಕೈತಿ ಅವರಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಅಶಿಸ್ತು ಕಾಣಕತ್ತೈತಿ, ಅವರಲ್ಲಿ ಸಂಸ್ಕೃತಿಯ ಕೊರತೆ ಕಾಣಕತ್ತೈತಿ. ಇಂಥ ಕೊರತೆಯನ್ನು ನೀಗಿಸಲು ಭಾರತವನ್ನು ನಂಬಿಕೊಂಡು ಭಾರತ ಮೇಲಿರ್ತಕ್ಕಂಥ ಪ್ರೀತಿಯಿಂದ ನಾವು ಭಾರತೀಯರಾಗಿರ್ತೀವಿ ಅನ್ನತಕ್ಕಂಥ ಆಲೋಚನೆಯಿಂದ ಬಂದಿರತಕ್ಕಂಥವ್ರಿಗೆ ಇದು ಏನಪ್ಪ ಅಂದ್ರೆ ಗೊಂದಲಮಯ ಆಗಬಾರದು. ಭಾರತವನ್ನು ನಿಜವಾದ ಭೂಮಿಯ ಮೇಲಿನ ಸ್ವರ್ಗ ಅಂತ ತಿಳ್ಕೊಂಡಿದ್ದಾರೆ. ಅವ್ರಿಗೇನಪ್ಪ ಅಂದ್ರೆ ಇಲ್ಲಿ ಸ್ವರ್ಗ ಕಾಣಬೇಕು ಹೊರತು ಬೇರೆ ಯಾವುದು ಸಹ ತೊಂದರೆ ಅವರಿಗೆ ಆಗಬಾರದು ಅನ್ನತಕ್ಕಂಥ ಆಲೋಚನೆಯಿಂದ ನಿವೃತ್ತ ಮೇಜರ್ ಜನರಲ್ ಜಿ.ಕೆ. ಭೋಸ್ಲೆ ಅವರನ್ನು ಏನಪ್ಪ ಅಂದ್ರೆ ಇದರೊಂದು ನೇತೃತ್ವ ಕೊಡ್ತಾರ. ಇವ್ರು ಏನು ಮಾಡ್ತಾರ? ಡ್ರಿಲ್, ಮಾರ್ಚಿಂಗ್, ಸ್ವಾಭಿನಯ ಗೀತೆ, ಕೆಲವು ಆಟೋಟಗಳನ್ನು ಕೊಡ್ತಾರ. ಇವ ಕಾರ್ಯಕ್ರಮ ಏನಪ್ಪ ಅಂದ್ರೆ ನಿರಾಶ್ರಿತರ ಸಮಸ್ಯೆಗೆ ಏನಪ್ಪ ಅಂದ್ರೆ ಹಮ್ಮಿಕೊಂಡಿರ್ತಕ್ಕಂತಹ ಕಾರ್ಯಕ್ರಮಗಳು ಅನ್ನತಕ್ಕಂಥದನ್ನು ಸಹ ಕಾಣ್ತೀವಿ. ಇದನ್ನು ಏನು ಮಾಡ್ತಾರೆ ಅಂದ್ರೆ ಅವತ್ತಿನ ದೇಶದ ಪ್ರಧಾನಿಯವರಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರು ದೇಶದ ಎಲ್ಲ ಯುವಕರಿಗೂ ವಿಸ್ತರಿಸಲು ಸೂಚಿಸ್ತಾರ. ಮೊದಲೇನಾಗಿತ್ತು? ನಿರಾಶ್ರಿತರಿಗೆ ಮಾತ್ರ ಆಗಿತ್ತಿದು. ನಂತರ ಇಡೀ ದೇಶದ ತುಂಬ ಈ ಯೋಜನೆಯನ್ನು ಒಳ್ಳೆಯ ಯೋಜನೆ ಇದೆ ಅನ್ನತಕ್ಕಂಥದನ್ನು ವ್ಯಕ್ತಪಡಿಸ್ತಾರ ಅನ್ನತಕ್ಕಂಥ ಕಾಣ್ತೀವಿ. ಇದು ಮುಂದುವರೆದು ಏನಾಕೈತೆ ನೋಡ್ರಿ, 1957ರಿಂದ NDS ಆಗಿ, ಅಂದರೆ NDS ಅಂದ್ರೆ ನ್ಯಾಷನಲ್ ಡಿಸಿಪ್ಲಿನ್ ಸ್ಕೀಮ್ ಅಂತೇಳಿ ಏನಪ್ಪ ಅಂದ್ರೆ ಪ್ರಚಲಿತಗೊಳ್ತೈತೆ ಅನ್ನತಕ್ಕಂಥದ್ದು ಸಹ ಕಾಣ್ತೀವಿ. ರಾಷ್ಟ್ರದ ಎಲ್ಲ ಶಾಲೆಗಳಲ್ಲಿ ಕಡ್ಡಾಯವಾದ ದೈಹಿಕ ಶಿಕ್ಷಣದ ಪರ್ಯಾಯ ಪಠ್ಯಕ್ರಮವಾಯಿತು ಅನ್ನತಕ್ಕಂಥದ್ದು ಸಹ ನಾವಿಲ್ಲಿ ಕಾಣೋದ್ರ ಜೊತೆಗೆ ಈ ಒಂದು ಪಠ್ಯಕ್ರಮ ಏನಕ್ಕೈತೆ ಅಂದ್ರೆ 1965ರವರೆಗೆ ಇದು ಚಾಲನೆಯಲ್ಲಿ ಇತ್ತು ಅನ್ನತಕ್ಕಂಥದ್ದನ್ನು ನಾವು ಕಾಣ್ತೀವಿ. ನಂತರ 1957ರಲ್ಲಿ NCC ಅಂದ್ರೆ ನ್ಯಾಷನಲ್ ಕೆಡೆಟ್ ಕೋರ್ ಜೊತೆಗೆ ACC ಅಂದ್ರೆ ಆಕ್ಸಿಲರಿ ಕೆಡೆಟ್ ಕೋರ್ ಜೊತೆಗೆ ಸ್ಕೌಟ್ ಮತ್ತು ಗೈಡ್ಸ್ ಮುಂತಾದ ಚಟುವಟಿಕೆಗಳೆಲ್ಲ ಸೇರ್ಪಡೆಗೊಂಡ ಪರಿಣಾಮವಾಗಿ ಶಾಲೆಯ ದೈಹಿಕ ಶಿಕ್ಷಣ ಪಠ್ಯಕ್ರಮದಲ್ಲಿ ಗೊಂದಲಮಯ ಪರಿಸ್ಥಿತಿ ಉಂಟಾಗುತ್ತೈತಿ. ಇಂಥ ಪರಿಸ್ಥಿತಿ ಯಾಕೆ ಹೀಗಾಯಿತು? ಇಲ್ಲೇನಾಗೈತಿ ನೋಡ್ರಿ, ಒಂದು NDS ಅಂತ ಬತ್ತು, ಇಲ್ಲೊಂದು NIS ಅಂತಾಯಿತು, ನಂತರ ಇಲ್ಲಿ ಮತ್ತೆ NCC ಬಂತು, ACC ಬಂತು. ಇವೆಲ್ಲವುಗಳಿಗೆ ಆ ಒಂದು ಸಮಯವನ್ನು ಹೇಗೆ ಅನುಕೂಲ ಮಾಡಬೇಕು, ಯಾವುದನ್ನು ಇಲ್ಲಿ ಅಳವಡಿಸ್ಕೊಳ್ಬೇಕು, ಎಷ್ಟು ಸಮಯ ಅಳವಡಿಸ್ಕೊಳ್ಬೇಕು ಅನ್ನತಕ್ಕಂಥ ಗೊಂದಲ ಉಂಟಾಕೈತಿ. ಈ ಗೊಂದಲವನ್ನು ಸರಿಪಡಿಸುವುದಕ್ಕಾಗಿ 1959ರಲ್ಲಿ ಶ್ರೀ ಹೃದಯನಾಥ ಕುಂಜರು ಸಮಿತಿಯನ್ನು ನೇಮಿಸ್ತಾರ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗಾದರೆ ಈ ಹೃದಯನಾಥ ಕುಂಜರು ಸಮಿತಿ ಏನು ಮಾಡ್ತೈತಿ ಅನ್ನತಕ್ಕಂಥದ್ದನ್ನು ಇಲ್ಲಿ ನಾವು ನೋಡೋಣ. ಈ ಸಮಿತಿಯು 1963ರಲ್ಲಿ ವರದಿಯನ್ನು ಸಲ್ಲಿಸ್ತೈತಿ. 1959ರಲ್ಲಿ ಈ ಸಮಿತಿಯನ್ನು ನೇಮಿಸ್ತಾರ, 1963ರಲ್ಲಿ ವರದಿಯನ್ನು ಸಲ್ಲಿಸ್ತೈತಿ. ಈ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಪಠ್ಯಕ್ರಮವನ್ನು ಪುನರ್ರೂಪಿಸಲಾಯಿತು. ಇದಕ್ಕೆ ಏನಂತೇಳಿ ಕರೆಯಲಾಯಿತು? ಈ ಒಂದು ಪಠ್ಯಕ್ರಮಕ್ಕೆ NFC ಅಂತೇಳಿ ಕರೆಯಾಕೈತರು. NFC ಅಂದ್ರೆ ನ್ಯಾಷನಲ್ ಫಿಟ್ನೆಸ್ ಕಾರ್ಪ್ಸ್ ಅಂತೇಳಿ, ಮತ್ತು NDS ನಂತೆ ದೇಶದ ಎಲ್ಲ ಶಾಲೆಗಳಲ್ಲಿ 1965-66ರಿಂದ ಕಡ್ಡಾಯಗೊಳಿಸಬೇಕಂತೇಳಿ ಈ ಒಂದು ಪುನರ್ರಚಿಸಿರ್ತಕ್ಕಂಥ ಪಠ್ಯಕ್ರಮದಲ್ಲಿ ನಾವು ಕಾಣ್ತೀವಿ. ಇಲ್ಲಿ ಏನಾಯಿತು? ಹಿಂದಿನ ಯೋಜನೆಯಲ್ಲಿರ್ತಕ್ಕಂಥ NDS ಅನ್ನು ಮುಂದುವರಿಸಿತು. ಹಾಗಾದರೆ ಇದು ಯೋಜನೆಯನ್ನು ಮುಂದುವರಿಸಿತು, ಆದರೆ ಇದರಲ್ಲಿ ಕ್ರೀಡೆಗಳಿಗೆ
ಆದ್ಯತೆ ಇಲ್ಲದಿರುವುದನ್ನು ನಾವು ಸ್ಪಷ್ಟವಾಗಿ ಕಾಣುವಂತಾಯಿತು. ಹಿಂದಿನ ಯೋಜನೆಗಳು ಸಹ ಕ್ರೀಡೆಗೆ ಮಹತ್ವವನ್ನು ಕೊಡಲಿಲ್ಲ, ಈ ಒಂದು ಯೋಜನೆ ಸಹ ಕ್ರೀಡೆಗೆ ಮಹತ್ವವನ್ನು ಕೊಡಲಿಲ್ಲ ಅಂತಕ್ಕಂಥದ್ದನ್ನು ಕಾಣ್ತೀವಿ. ನಂತರ ಏನಾಯಿತು, 1967ರಲ್ಲಿ ದೇಶದಲ್ಲಿಯ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳಲ್ಲಿ ಸಮನ್ವಯತೆಯನ್ನು ತರುವುದಕ್ಕಾಗಿ ಡಾಕ್ಟರ್ ದೇಶ್ಮುಖ್ ಇವರ ಅಧ್ಯಕ್ಷತೆಯಲ್ಲಿ ಸಮಿತಿಯೊಂದನ್ನು ನೇಮಿಸಿರು. ಮತ್ತು ಯಾವುದಕ್ಕೋಸ್ಕರ? ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳಲ್ಲಿ ಹೊಂದಾಣಿಕೆಯನ್ನು ತರುವುದಕ್ಕಾಗಿ, ಸಮನ್ವಯತೆಯನ್ನು ತರುವುದಕ್ಕಾಗಿ ಇಲ್ಲಿ ಡಾಕ್ಟರ್ ದೇಶ್ಮುಖ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯೊಂದನ್ನು ರಚಿಸ್ತಾರ, ಸಮಿತಿಯನ್ನು ನೇಮಿಸ್ತಾರ. ಈ ಸಮಿತಿ ಏನು ಹೇಳ್ತೈತಿ ಅನ್ನತಕ್ಕಂಥದ್ದನ್ನು, ಏನು ಶಿಫಾರಸು ಮಾಡ್ತೈತಿ ಅನ್ನತಕ್ಕಂಥದ್ದನ್ನು ನೋಡೋದಾದರೆ, ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ದೈಹಿಕ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟು ಯೋಗ್ಯ ಪ್ರಗತಿ ಆಗಬೇಕು ಮತ್ತು ದೈಹಿಕ ಶಿಕ್ಷಣ ಕಾರ್ಯಕ್ರಮದಲ್ಲಿ ಯೋಗಾಸನ ಮತ್ತು ಪ್ರಾಣಾಯಾಮಗಳನ್ನು ಸಮಾವೇಶ ಮಾಡಬೇಕು ಎಂಬ ಮುಖ್ಯ ಶಿಫಾರಸನ್ನು ಮಾಡಿತು ಅನ್ನತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಏನು ಹೇಳ್ತೀವಿ? ಎಲ್ಲ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ವಿಶ್ವವಿದ್ಯಾಲಯ ಅಂದರೆ ಕೆಳ ಹಂತದಿಂದ ಮೇಲ್ ಹಂತದವರೆಗೆ ಏನಾಗಬೇಕು? ಶಿಕ್ಷಣಕ್ಕೆ ಒತ್ತು ಕೊಡಬೇಕು. ಇಲ್ಲಿ ಹೆಚ್ಚಿಗೆ ಪ್ರಗತಿ ಆಗಬೇಕು ದೈಹಿಕ ಶಿಕ್ಷಣ. ಜೊತೆಗೆ ದೈಹಿಕ ಶಿಕ್ಷಣ ಕಾರ್ಯಕ್ರಮದಲ್ಲಿ ಏನು ಮಾಡಬೇಕಾ? ಯೋಗಾಸನ ಮತ್ತು ಪ್ರಾಣಾಯಾಮವನ್ನು ಸಮಾವೇಶಗೊಳಿಸ್ಬೇಕಂತೇಳಿ ಒಂದು ಶಿಫಾರಸನ್ನು ಮಾಡಿತು. ಇದು ಯಾವ ಸಮಿತಿ? ಇದು ಡಾಕ್ಟರ್ ದೇಶ್ಮುಖ್ ಅವರ ಸಮಿತಿಯ ಒಂದು ಶಿಫಾರಸು ಅನ್ನತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. 1967ರಲ್ಲಿ ಡಾಕ್ಟರ್ ದೇಶ್ಮುಖ್ ಅವರ ಸಮಿತಿಯು ಏನು ಶಿಫಾರಸು ಮಾಡಿತು ಅಂದಾಗ ಈ ಮೇಲಿನ ಎಲ್ಲ ಶಿಫಾರಸುಗಳನ್ನು ಹೇಳಬೇಕು ಅನ್ನತಕ್ಕಂಥದ್ದನ್ನು ತಿಳ್ಕೋಬೇಕು. 1992ರಲ್ಲಿ ಕೇಂದ್ರ ಸರ್ಕಾರ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರ್ತೈತಿ. ಇಲ್ಲೇನು ಮಾಡ್ತೈತಿ? ದೈಹಿಕ ಶಿಕ್ಷಣವನ್ನು ಸಮಗ್ರ ಶಿಕ್ಷಣದ ಅವಿಭಾಜ್ಯ ಅಂಗವಂತೇಳಿ ಸಮರ್ಥಿಸ್ತೈತಿ. ಇದಾದ ನಂತರ ಏನಕ್ಕೈತಿ ಅನ್ನೋದನ್ನು ನಾವು ನೋಡೋದಾದರೆ 1993ರಲ್ಲಿ ಯೋಗವನ್ನು ಒಳಗೊಂಡಂತೆ ಕ್ರೀಡೆ ಮತ್ತು ದೈಹಿಕ ಶಿಕ್ಷಣವನ್ನು ಶಾಲೆಯ ಎಲ್ಲ ಹಂತಗಳಲ್ಲಿ ಕಲಿಕಾ ಪ್ರಕ್ರಿಯೆಯ ಅವಿಭಾಜ್ಯ ಅಂಗವನ್ನಾಗಿ ಮಾಡಲು ಕ್ರಮ ತೆಗೆದುಕೊಳ್ಳುವುದು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳಲ್ಲಿ ಆಸಕ್ತಿ ವಹಿಸುವಂತೆ ಮಾಡುವುದು, ಕೊನೆಯದಾಗಿ ಶಾಲಾ ಕಾಲೇಜುಗಳಲ್ಲಿ ಕಡಿಮೆ ವೆಚ್ಚದ ದೈಹಿಕ ಶಿಕ್ಷಣ ಮತ್ತು ಕ್ರೀಡಾ ಸವಲತ್ತುಗಳನ್ನು ಅಭಿವೃದ್ಧಿಪಡಿಸಲು ಕೆಲವೊಂದು ಕ್ರಮಗಳನ್ನು ತೆಗೆದುಕೊಳ್ಳುವುದು ವಿಚಾರ ಮಾಡಿತು. ಈ ಕ್ರಮವನ್ನು ತೆಗೆದುಕೊಳ್ಳುವುದಕ್ಕಾಗಿ ಶ್ರೀ KP ಸಿಂಗ್ದೇವ್ ಇವರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸ್ತೈತಿ. ಈ ಸಮಿತಿಯು ಶಿಕ್ಷಣದ ಹಿಂದಿನ ಸಮಿತಿಗಳ ಅಭಿಪ್ರಾಯಗಳನ್ನೇ ಪುನರುಚ್ಚರಿಸುವುದರೊಂದಿಗೆ 10 ಸಲಹೆಗಳನ್ನು ಮಾಡಿತು. ಅವುಗಳನ್ನು ನಾವು ಪ್ರಮುಖವಾಗಿರ್ತಕ್ಕಂಥವನ್ನು ನೋಡೋಣ. ಇಲ್ಲೇನು ಹೇಳ್ತೈತಿ? ಒಂದನೇದಾಗಿ ಅಂದ್ರೆ ಎಲ್ಲ ವಿದ್ಯಾರ್ಥಿ ಮತ್ತು ಶಿಕ್ಷಕರನ್ನು ಕಡ್ಡಾಯವಾಗಿ ವಾರ್ಷಿಕ ದೈಹಿಕ ದಾರ್ಢ್ಯತಾ ಪರೀಕ್ಷೆಗಳಿಗೆ ಒಳಪಡಿಸಬೇಕು ಮತ್ತು ಎಲ್ಲರೂ ಅವುಗಳಲ್ಲಿ ಕಡ್ಡಾಯವಾಗಿ ಪಾಸ್ ಆಗಬೇಕು. ಒಂದನೇದೇನು ಹೇಳ್ತಿಲ್ಲ? ಎಲ್ಲ ವಿದ್ಯಾರ್ಥಿಗಳು, ಶಿಕ್ಷಕರು ಒಂದು ದೈಹಿಕ ಶಿಕ್ಷಣ ಪರೀಕ್ಷೆಗೆ ಕಡ್ಡಾಯವಾಗಿ ಭಾಗವಹಿಸಬೇಕು, ಎಲ್ಲರೂ ಪಾಸ್ ಆಗಬೇಕು ಅಂತ. ಎರಡನೇದಾಗಿ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳಿಗಾಗಿ ಪ್ರತಿದಿನ 40 ನಿಮಿಷಗಳ ಅವಧಿಯನ್ನು ತರಬೇತಿ ಹೊಂದಿದ ದೈಹಿಕ ಶಿಕ್ಷಣ ಶಿಕ್ಷಕರ ನೇತೃತ್ವದಲ್ಲಿ ಒದಗಿಸಬೇಕು. ನೋಡ್ರಿ, ಇಲ್ಲಿ ಏನಾಯ್ತು ಅಂದರೆ ಶಾಲೆಗಳಲ್ಲಿ ಪ್ರತಿದಿನ ಇಲ್ಲೇನಪ್ಪ ಅಂದ್ರೆ ಕನಿಷ್ಠ 40 ನಿಮಿಷಗಳವರೆಗೆ ಆದರೂ ಏನಂದ್ರೆ ಕಡ್ಡಾಯವಾಗಿ ದೈಹಿಕ ಶಿಕ್ಷಣವನ್ನು ಆ ನುರಿತ ದೈಹಿಕ ಶಿಕ್ಷಕರಿಂದ ಆ ತರಬೇತಿಯನ್ನು ನೀಡುವಂತಹ ಕೆಲಸವನ್ನು ಮಾಡುವುದು. ಮೂರನೇದಾಗಿ ಯೋಗವನ್ನು ದೈಹಿಕ ಶಿಕ್ಷಣದ ಅವಿಭಾಜ್ಯ ಅಂಗವನ್ನಾಗಿ ಮಾಡುವುದರೊಂದಿಗೆ ಶಾಲಾ ಶಿಕ್ಷಣದಲ್ಲಿ ಸೇರ್ಪಡೆ ಮಾಡಬೇಕು. ಯೋಗಾಸನವನ್ನು ದೈಹಿಕ ಶಿಕ್ಷಣದ ಅವಿಭಾಜ್ಯ ಅಂಗವನ್ನಾಗಿ ಮಾಡುವುದರ ಜೊತೆಗೆ ಶಾಲಾ ಶಿಕ್ಷಣದಲ್ಲಿ ಏನಪ್ಪ ಅಂದ್ರೆ ಸೇರ್ಪಡೆಗೊಳಿಸುವಂಥ ಕೆಲಸವನ್ನು ಮಾಡುವಂಥದ್ದನ್ನು ವಿಚಾರ ಮಾಡಿತು. ಸ್ಪರ್ಧಾತ್ಮಕ ಕ್ರೀಡೆಗಳಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ರಜೆಯನ್ನು ಕೊಡಬೇಕು ಮತ್ತು ಪರ್ಯಾಯ ಪರೀಕ್ಷೆಗಳ ವ್ಯವಸ್ಥೆಯನ್ನು ಮಾಡಬೇಕು. ಈಗ ಸ್ಪರ್ಧಾತ್ಮಕ ಕ್ರೀಡೆಗಳಂತ ಗೊತ್ತಲ್ಲ, ರಾಜ್ಯ, ಜಿಲ್ಲೆ ಈ ಥರ ಏನೋ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸ್ತಿರ್ತಾರ. ಅಂತಹ ಮಕ್ಕಳಿಗೆ ನಾವು ಏನು ಮಾಡಬೇಕಿಲ್ಲ ಅಂದ್ರೆ ಅವರಿಗೆ ಭಾಗವಹಿಸೋದಕ್ಕಾಗಿ ರಜೆ ಕೊಡಬೇಕು. ಪರೀಕ್ಷೆಗಳಿದ್ದರೂ ಸಹ ರಜೆ ಕೊಡಬೇಕು. ಅವರಿಗೆ ಇನ್ನೊಂದು ದಿನ ಪರ್ಯಾಯವಾಗಿ ಇನ್ನೊಂದು ದಿನ ಏನು ಮಾಡ್ತಾರೆ, ಆ ಪರೀಕ್ಷೆ ನಡೆಸುವಂಥ ಕೆಲಸವನ್ನು ಮಾಡಬೇಕು ಅನ್ನತಕ್ಕಂಥದ್ದು. ಇನ್ನು ಐದನೇದಾಗಿ ಸ್ಪರ್ಧಾತ್ಮಕ ಕ್ರೀಡೆಗಳಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳಿಗೆ ಉನ್ನತ ಶಿಕ್ಷಣ ಮತ್ತು
ಉದ್ಯೋಗಗಳಲ್ಲಿ ಅವಕಾಶವನ್ನು ಒದಗಿಸಿಕೊಡಬೇಕು. ನೋಡಿರಿ, ಸ್ಪರ್ಧಾತ್ಮಕ ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ, ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಹೋಗ್ತಿರ್ತಾರೆ. ಅಂಥವ್ರಿಗೆಲ್ಲ ಏನು ಮಾಡಬೇಕು ಅಂದ್ರೆ ಒಂದು ಉದ್ಯೋಗವನ್ನು, ಬೇರೆ ಬೇರೆ ಇಲಾಖೆಯಲ್ಲಿರ್ತಕ್ಕಂಥ ಉದ್ಯೋಗವನ್ನು ಒದಗಿಸಿ ಕೊಡಬೇಕನ್ನತಕ್ಕಂತಹ ವಿಚಾರವನ್ನು ಇಲ್ಲಿ, ಜೊತೆಗೆ ಕೊನೆಯದಾಗಿ ಈ ಸಮಿತಿಯವರು ಏನು ಮಾಡ್ತಾರೆ, 1ನೇ ತರಗತಿಯಿಂದ 12ನೇ ತರಗತಿಯವರೆಗೆ ದೈಹಿಕ ಶಿಕ್ಷಣ ಪಠ್ಯವಸ್ತುವನ್ನು ರೂಪಿಸಿ ಎಲ್ಲ ರಾಜ್ಯಗಳಲ್ಲಿ ಅಳವಡಿಸಿಕೊಳ್ಳಲು ಶಿಫಾರಸು ಮಾಡಿದರು ಅನ್ನತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಇಲ್ಲೇನಪ್ಪ ಅಂದ್ರೆ 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಎಲ್ಲ ಶಾಲೆಗಳಲ್ಲಿ ಏನಾಗಬೇಕು, ದೈಹಿಕ ಶಿಕ್ಷಣದ ಪಠ್ಯಪುಸ್ತಕಗಳು ಇರಬೇಕು. ಅವುಗಳಿಗೆ ಏನಪ್ಪ ಅಂದ್ರೆ ಪ್ರತಿನಿತ್ಯ ಆ ಪಾಠಗಳನ್ನು ಕಲಿಬೇಕು. ಇನ್ನು ಅದರಿಂದ ಒಂದು ಜ್ಞಾನವನ್ನು ಪಡಿಬೇಕು ಅನ್ನತಕ್ಕಂತಹ ಶಿಫಾರಸನ್ನು ಈ ಒಂದು KP ಸಿಂಗ್ದೇವ್ ಅವರ ನೇತೃತ್ವದ ಸಮಿತಿ ಈ ಹಲವಾರು ಏನಪ್ಪ ಅಂದ್ರೆ ಒಂದು ಶಿಫಾರಸುಗಳನ್ನು ಮಾಡಿತು ಅನ್ನತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊತೀವಿ. ಹಾಗೆಯೇ ಮುಂದಿನ ಒಂದು ವಿಷಯವನ್ನು ಮುಂದಿನ ಅವಧಿಯಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಇಲ್ಲಿವರೆಗೆ ಈ ಅವಧಿಯನ್ನು ಪ್ರೀತಿಯಿಂದ ಆಲಿಸಿದ ತಮಗೆಲ್ಲರಿಗೂ ಸಹ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಎಲ್ಲರಿಗೂ ಸಹ ಅಭಿನಂದನೆಗಳು.